ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ. ಸೊ ಆ್ಯಸ್ ಯು ಹ್ಯಾವ್ ಸೀನ್ ಇನ್ ದ ತಮ್ನೇಲ್, ಇವತ್ತು ನಾನು ನಂದು ಹೋಮ್ ಟೂರ್ ಮಾಡ್ತಿದ್ದೀನಿ. ಸೊ ಇದು ಜೆ ಪಿ ನಗರಲ್ಲಿದೆ. ಇಟ್ಸ್ ಬೀನ್ ಲೈಕ್ 3 to 4 months ಆಯಿತು ನಾವು ಈ ಮನೆಗೆ ಶಿಫ್ಟ್ ಆಗಿ. ರೀಸೆಂಟಾಗಿ ನಾವು ಶಿಫ್ಟ್ ಆಗಿದ್ದು. ಸೊ ನಮ್ಮದು ರೆಂಟೆಡ್ ಹೌಸ್ನ ನಾವು ಹೇಗೆ ಮೇಂಟೈನ್ ಮಾಡ್ತಿದ್ದೀವಿ, ಹೇಗೆ ಇಟ್ಕೊಂಡಿದ್ದೀವಿ ಅಂತ ಐ ಥಾಟ್ ಅಲ್ ಮೇಕ್ ಅ ವ್ಲಾಗ್ ಆಫ್ ಇಟ್, ಲೈಕ್ ಹೋಮ್ ಟೂರ್ ಅಂತ. ಆ್ಯಂಡ್ ಅದರ್ ಥಿಂಗ್ ಏನು ಹೇಳ್ಬೇಕಂದ್ರೆ, ನಾವೀಗ ರೀಸೆಂಟಾಗಿ ಶಿಫ್ಟ್ ಆಗಿದ್ವಿ ಈ ಮನೆಗೆ, ಲೈಕ್ 3 to 4 months ಆಯಿತು. ಆ್ಯಂಡ್ ಇದು ಜೆ ಪಿ ನಗರಲ್ಲಿರೋದು. ಯಾಕೆ ನಾವು ಮುಂಚೆ ನಾವು BTM ಅಲ್ಲಿದ್ವಿ. ಸೊ ಈಗ ಯಾಕೆ ಜೆ ಪಿ ನಗರ್ಗೆ ಬಂದ್ವಿ ಅಂದರೆ, ನಂದು ಆಫೀಸಿಗೆ ನಿಯರ್ ಬೈ ಆಗುತ್ತೆ ಅಂತ. ಸೊ ನಂದು ಆಫೀಸಿಗೆ ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ 30 minutes ಎಲ್ಲ ಆಗುತ್ತೆ. ಲೈಕ್ ನನಗೆ ಬೆಸ್ಟ್ ಪಾರ್ಟ್ ಏನು ಅಂದರೆ, ನನಗೆ ಐ ಹ್ಯಾವ್ 3 ways ಆಫ್ ಕಮ್ಯೂಟ್ ಆಫೀಸಿಗೆ. ಒಂದು ಮೆಟ್ರೋದಲ್ಲಿ ಹೋಗ್ಬೋದು, ಇನ್ನೊಂದು ಸ್ಕೂಟಿಯಲ್ಲಿ ಹೋಗ್ಬೋದು, ಇನ್ನೊಂದು ಡೈರೆಕ್ಟ್ ಆಟೋದಲ್ಲಿ ಹೋಗ್ಬೋದು. ಸೊ ರಿಕ್ಷಾ ತೊಗೊಂಡ್ರೆ $100 ಎಲ್ಲ ಆಗುತ್ತೆ, ಡೈರೆಕ್ಟ್ ಮನೆಯಿಂದ ಆಫೀಸಿಗೆ ಹೋಗ್ಬೋದು. ಸೊ ಇಟ್ ಡಿಪೆಂಡ್ಸ್. ಸಮ್ಟೈಮ್ಸ್ ನಾನು ರಾತ್ರಿ ಕರೆಕ್ಟ್ ನಿದ್ದೆ ಸಿಕ್ಕಿ ಐ ಆಮ್ ಎನರ್ಜೆಟಿಕ್, ಐ ಆಮ್ ಫೈನ್ ಅಂತ ಹೇಳಿದರೆ ನಾನು ಸ್ಕೂಟಿಯಲ್ಲಿ ಹೋಗ್ತೀನಿ. ಇಲ್ಲ ಸಮ್ಟೈಮ್ಸ್ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸ್ ಬೇಕು ಅಂದರೆ ಐ ಟೇಕ್ ಮೆಟ್ರೋ. ಸೊ ಹಾಗಾದರೆ ಸ್ವಲ್ಪ ಇಳಿಯೋದು ಹತ್ತೋದು, ಸ್ಟೆಪ್ಸ್ ಎಲ್ಲ ಹತ್ತೋದೆಲ್ಲ ಮಾಡ್ಬೋದು. ಆ್ಯಂಡ್ ಟಯರ್ಡ್ ಆಗಿದ್ದೀನಿ, ನಾನು ಜಸ್ಟ್ ಆಫೀಸಿಗೆ ಹೋದರೆ ಸಾಕು ಅನ್ನೋ ಸಿಚುವೇಷನಲ್ಲಿದ್ದರೆ ಡೈರೆಕ್ಟ್ ಮನೆಯಿಂದ ಆಫೀಸಿಗೆ ರಿಕ್ಷಾದಲ್ಲಿ ಹೋಗ್ತೇನೆ. ದಟ್ಸ್ ದ ರೀಸನ್ ವಿ ಶಿಫ್ಟೆಡ್ ಹಿಯರ್. ಸೊ ವೆಲ್ಕಮ್ ಹೋಮ್. ಲೆಟ್ಸ್ ಸಿ ನಮ್ಮ ಮನೇಲಿ ಏನೇನೆಲ್ಲ ಇದೆ ಆ್ಯಂಡ್ ಹೌ ವಿ ಆರ್ ಮೇಂಟೈನಿಂಗ್ ಅವರ್ ಹೌಸ್ ಅಂತ. ಸೊ ಫಸ್ಟ್ ನಾನು ನಮ್ಮನೇಲಿ ಮ್ಯಾಕ್ಸಿಮಮ್ ನೀವೇನು ನೋಡ್ಬೋದು ಅಂದರೆ ಪ್ಲ್ಯಾನ್ಸ್. ಎಲ್ಲಿ ನೋಡಿದ್ರು ಪ್ಲ್ಯಾನ್ಸ್ ಬಿಕಾಸ್ ಅಪ್ಪು ಇಸ್ ಪ್ಲ್ಯಾಂಟ್ ಲವರ್. ನನಗೂ ಸಹ ಪ್ಲ್ಯಾನ್ಸ್ ಅಂದರೆ ಇಷ್ಟ. ಪ್ಲಸ್ ಮಮ್ಮಿ ಮತ್ತು ಅಪ್ಪು ಸೇರ್ಕೊಂಡು ಈಗ ಸಿಕ್ಕಾಪಟ್ಟೆ ಪ್ಲ್ಯಾನ್ಸ್ ಕೇರಿಂಗ್ ಮಾಡೋ ಕಾರಣ ನಮ್ಮ ಮನೇಲಿ ಎಲ್ಲ ಕಡೆ ಪ್ಲ್ಯಾನ್ಸ್ ಇದೆ. ಈಗ ಒಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ ಹೋಮ್ ಟೂರ್ನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ. ಸೇ ಹಾಯ್. ಓಕೆ, ಲೆಟ್ಸ್ ಸ್ಟಾರ್ಟ್. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿದರೆ ಫಸ್ಟ್ ಒಂದು ದಾಸವಾಳದ ಗಿಡ ಇದೆ, ಅದ್ರ ಪಕ್ಕ ಒಂದೇನೋ ಗಿಡ ಇದೆ, ನಂಗೆ ಗೊತ್ತಿಲ್ಲ. ಆ್ಯಂಡ್ ದಿಸ್ ಒನ್ ಇಸ್ ಈ ಮಕ್ಕಳಿಗೆ ಕೆಮ್ಮೆಲ್ಲ ಆದರೆ ಕೊಡ್ತಾರಲ್ಲ, ಶೀತ ಕೆಮ್ಮು ಎಲ್ಲ ಆದರೆ ಅದು ದೊಡ್ಡ ಪತ್ರೆ ಹಾಗೇನೋ ಹೇಳ್ತಾರಲ್ಲ ಅದು. ಆ್ಯಂಡ್ ಒಂದು ಶೋ ಪ್ಲ್ಯಾಂಟ್. ಆ್ಯಂಡ್ ಈ ಬಾಲ್ಕನಿಯಲ್ಲಿ ಒಂದು ಮಾವಿನ ಮರ ಇದೆ. ಚಿಕ್ಕ ಇದೆಲ್ಲ ಆಗ್ತಾಯಿದೆ ಇವಾಗ, ಮಾವಿನಕಾಯಿ ಎಲ್ಲ ಚಿಕ್ಕ ಹಣ್ಣೆಲ್ಲ ಆಗ್ತಿದೆ. ನೋಡಬೇಕು ಎಷ್ಟು ಬಿಡುತ್ತೆ ಅಂತ. ಚಿಗುರೆಲ್ಲ ಬಂದಿದೆ ಇಲ್ಲಿ. ಆ್ಯಂಡ್ ಅಲ್ಲೆಲ್ಲ ಕಾಯಿ ಬಿಡ್ತಾ ಇದೆ, ಹೂವು ಕಾಯಿ ಎಲ್ಲ ಅಲ್ಲಿ ಬಿಡ್ತಿದೆ. ಆ್ಯಂಡ್ ಇದೊಂದು ಮನೆಗೆ ಎಂಟರ್ ಆಗುವಾಗ ಈ ಮರ ಒಂದು ಪ್ಲೆಸೆಂಟ್ ವೆಲ್ಕಮ್ ನಮಗೆ. ಸೊ ಲೆಟ್ಸ್ ಗೋ ಅಪ್. ಸೊ ಇದು ಮನೆದು ಎಂಟ್ರೆನ್ಸ್. ಫ್ರಮ್ ಹಿಯರ್ ವಿ ಸ್ಟಾರ್ಟ್. ಸೊ ಎಂಟ್ರೆನ್ಸಲ್ಲಿ 2 ಶೋ ಪ್ಲ್ಯಾಂಟ್ಸ್ ಇಟ್ಟಿದ್ದೀವಿ. ಅದು ಕೆಳಗಡೆ ಇಟ್ಟಿರೋದು ದಾಸವಾಳ, ಅದು ಬೇರೆ, ಅದು ಇಲ್ಲಿ ಸ್ಟೆಪ್ಸ್ ಮೇಲೆ ಇಟ್ಟಿರೋದು. ಸೊ ಸ್ಟೆಪ್ಸಿಂದ ಹಿಂಗೆ ಹತ್ಕೊಂಡು ಬಂದರೆ ಇಲ್ಲೆರಡು ಶೋ ಪ್ಲ್ಯಾಂಟ್ ಇಟ್ಟಿದ್ದೀವಿ. ಮತ್ತು ಇಲ್ಲೊಂದು ಶೂ ರ್ಯಾಕ್ ಇದೆ. ಈ ಶೂ ರ್ಯಾಕ್ ಮೇಲೆ ಸ್ವಲ್ಪ ಪ್ಲ್ಯಾಂಟ್ಸ್ ಇದೆ. ಇದೊಂದು ಶೋ ಗಿಡ, ಇದೊಂದು ಲಕ್ಕಿ ಪ್ಲ್ಯಾಂಟ್ ಅಂತ ಹೇಳ್ತಾರಲ್ಲ ಅದು. ಮತ್ತು ಒಂದು ಶಂಕುಪುಷ್ಪ ಇದೆ. ಮತ್ತು ಇದು ಸಹ ಶೋ ಪ್ಲ್ಯಾಂಟ್ಸ್. ಮತ್ತು ಇಲ್ಲಿಂದ ಹಿಂಗೆ ಮೇಲೋದ್ರೆ ಟೆರೆಸ್. ಓಕೆ, ಲೆಟ್ಸ್ ಗೋ ಇನ್ಸೈಡ್. ಓಕೆ, ಇಲ್ಲಿಂದ ಒಳಗಡೆ ಬಂದರೆ ಇಲ್ಲಿ ಸ್ವಲ್ಪ ಶೂಸ್ ಇಟ್ಟಿದ್ದೀವಿ, ಕೆಲವು ಶೂಸು, ಕಾಸ್ಟ್ಲಿ ಶೂಸ್ ಎಲ್ಲ, ಕ್ರಾಕ್ಸ್ ಎಲ್ಲ ಇಲ್ಲಿದೆ ಒಳಗಡೆ. ಇಲ್ಲಿಂದ ಬಂದರೆ ಇಲ್ಲೆಲ್ಲ ಫುಲ್ ಪ್ಲ್ಯಾಂಟ್ಸ್. ಇದು ಬಂದು ಶೋ ಗಿಡ. ಆ್ಯಂಡ್ ದಿಸ್ ಇಸ್ ಟೊಮ್ಯಾಟೊ ಪ್ಲ್ಯಾಂಟ್. ಮತ್ತೊಂದು ಶೋ ಪ್ಲ್ಯಾಂಟ್ ಇದೆ. ಮತ್ತೊಂದು ಇದು ಆಯುರ್ವೇದಿಕ್ ಪ್ಲ್ಯಾಂಟ್ ಆಗಿ ಮೆಡಿಸಿನಲ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ. ಅದು ಏನೋ ಮೆಡಿಸಿನ್ಗೆ ಯೂಸ್ ಮಾಡ್ತಾರೆ, ಕರೆಕ್ಟ್ ಗೊತ್ತಿಲ್ಲ ನನಗೆ. ಆ್ಯಂಡ್ ಇದೊಂದು ಆ್ಯಲೋವೆರಾ ಜೆಲ್. ಮತ್ತು ಇದು ಡ್ರ್ಯಾಗನ್ ಫ್ರೂಟ್ದು. ಇದೊಂದು ಚಿಕ್ಕ ಬೀಜದಿಂದ ನಾವು ಸ್ಟಾರ್ಟ್ ಮಾಡಿದ್ದು, ಈಗ ಇಷ್ಟು ದೊಡ್ಡದಾಗಿದೆ. ಚಿಕ್ಕ ಸೀಡ್ಸ್ ಹಾಕಿ ಬೆಳೆದಿರೋಂಥ ಡ್ರ್ಯಾಗನ್ ಫ್ರೂಟ್ ಗಿಡ ಇದು. ಮತ್ತು ಇದೊಂದು ಸೇವಂತಿಗೆ. ಇಲ್ಲೊಂದು ಶೋ ಪ್ಲ್ಯಾಂಟ್, ಇದೊಂದು ಮನಿ ಪ್ಲ್ಯಾಂಟ್. ಮತ್ತು ಇದು ಬಂದು ಬೀಟಲ್ ಲೀವ್ಸ್ ಇದೊಂದು ಗಿಡ. ಇದು ಸ್ಟಾರ್ ಫ್ರೂಟ್ ಇದು ಗಿಡ. ಇದು ಪ್ಯಾಷನ್ ಫ್ರೂಟ್ ಇದು ಬಳ್ಳಿ. ಅದ್ರ ಪಕ್ಕ ರೋಸ್ ಪ್ಲ್ಯಾಂಟ್ ಇದೆ. ಸಿಕ್ಕಾಪಟ್ಟೆ ಬಡ್ಸ್ ಬಂದಿದೆ, ಇನ್ನು ಹೂ ಬಿಡಲಿಕ್ಕೆ ಬಂದಿದೆ. ಇದೊಂದು ಶೋ ಪ್ಲ್ಯಾಂಟ್. ಇದು ಲೆಮನ್ ಗ್ರಾಸ್. ಮತ್ತು ಇದು ಗ್ರೇಪ್ಸ್ದು ಬಳ್ಳಿ. ಮತ್ತು ಇದೊಂದು ಲಕ್ಷ್ಮಿ ಹೂ ಇದು ಗಿಡ. ಮತ್ತು ಒಂದು ಫೇವ್ರೆಟ್ ತುಳಸಿ ಗಿಡ.
ಶೋ ಪ್ಲಾಂಟ್ ಇದೆ. ಆ್ಯಂಡ್ ಇದೊಂದು ಡ್ರೀಮ್ ಕ್ಯಾಚರ್ ಹಾಕಿದ್ದೀವಿ. ಇದು ಗೋವಾದಿಂದ ಸಿಕ್ಕಿದ್ದು, ಅಣ್ಣ ಸಂಜು ಅಣ್ಣ ತಂದು ಕೊಟ್ಟಿದ್ದು ಗೋವಾದಿಂದ ಬರುವಾಗ. ಆ್ಯಂಡ್ ಈ ಬಳ್ಳಿಗಳೆಲ್ಲ ಮೇಲೆ ಈಗೊಂದು ನೆಟ್ ಕಟ್ಟಿಕೊಟ್ಟಿದ್ದೀವಿ. ಸೊ ಆ ನೆಟ್ ಮೇಲೆ ಬಳ್ಳಿಗಳು ಹೋಗಲಿ ಅಂತ ನೀವು ನೋಡ್ಬೋದು. ಇನ್ನೊಂದು ಬಳ್ಳಿ ಮೇಲೆ ಹೋಗ್ತಾ ಇದೆ ಆ ನೆಟ್ ಮೇಲೆ, ಇಲ್ಲಿ ತನಕ ಬಂದಿದೆ. ಸೊ ಹೀಗೆ ನೆಟ್ ಪಾಪು ನೆಟ್ ಕಟ್ಟಿರೋದ್ರಿಂದ ಹೀಗೆ ಬರ್ತಾ ಇದ್ರೆ ಫುಲ್ ಗಿಡಗಳು. ಆ್ಯಂಡ್ ನಮ್ಮ ಮನೇಲಿ ಬೆಳಗ್ಗೆ ಡೋರ್ ತೆಗೆದ ತಕ್ಷಣ ಫುಲ್ ತಣ್ಣು ಗಾಳಿ ಬೀಸ್ತಾ ಇರುತ್ತೆ ಬಿಕಾಸ್ ಆಫ್ ದಿಸ್ ಪ್ಲಾಂಟ್ಸ್. ಮತ್ತು ಇಲ್ಲಿ ಪ್ಲೇನ್ ಸ್ಪೇಸ್, ಗಾಳಿ ಆರಾಮ ಗಾಳಿ ಬರುತ್ತೆ, ಹಾಗಾಗಿ ಕೂಲಾಗಿರುತ್ತೆ ಮನೆ ಯಾವಾಗಲೂ ಈ ಡೋರನ್ನು ಓಪನ್ ಮಾಡಿದರೆ. ನೆಟ್ ನೋಡಿದ್ರಲ್ಲ, ಇಲ್ಲಿಂದ ಹೀಗೆ ಕಾಣ್ತದೆ ನೆಟ್. ಲೆಟ್ಸ್ ಗೋ ಇನ್ಸೈಡ್ ನೌ. ವೆಲ್ಕಮ್ ಹೋಮ್ ಯು ಗೈಸ್. ಇದು ನಮ್ಮದು ಮನೆ. ಲೆಟ್ ಮೀ ಶೋ ಯು ಇನ್ ಡೀಟೇಲ್, ಪಾಪು ಇನ್ ಡೀಟೇಲ್ ಹೇಗಿದೆ ನಮ್ಮ ಮನೆ, ಏನೇನೆಲ್ಲ ಎಲ್ಲೆಲ್ಲಿದೆ ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ಫ್ರಮ್ ಹಿಯರ್. ಸೊ ಇಲ್ಲಿ ಬಂದರೆ ಫಸ್ಟ್ ಏನಂದರೆ ಈ ವಿಂಡೋ ಇರೋ ಕಾರಣ ಮನೆಗೆ ಒಳ್ಳೆ ಗಾಳಿ ಬೆಳಕು. ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಸನ್ರೈಸ್ ಎಲ್ಲ ಕಾಣುತ್ತೆ ಇಲ್ಲಿಂದ. ಸೊ ಅಡ್ವಾಂಟೇಜ್ ಏನಂದರೆ ಇಲ್ಲಿ ಸನ್ರೈಸ್ ಕಾಣುತ್ತೆ, ಆ್ಯಂಡ್ ಆ ಕಡೆ ಬ್ಯಾಲ್ಕನಿಗೆ ಹೋದರೆ ಸನ್ಸೆಟ್ ಕಾಣುತ್ತೆ. ಸೊ ದ್ಯಾಟ್ ನಮಗೆ ಸನ್ರೈಸ್ ಸನ್ಸೆಟ್ ಎರಡೂ ವಿಸಿಬಲ್ ಈ ಮನೆಯಿಂದ. ಹಾಗಾಗಿ ಸಿಕ್ಕಾಪಟ್ಟೆ ಬೆಳಕು ಈ ಮನೆಯಲ್ಲಿ ಎರಡೂ ಸಿಗೋ ಕಾರಣ, ಸನ್ಸೆಟ್ ಮತ್ತು ಸನ್ರೈಸ್. ಈವ್ನಿಂಗ್ ಆಗುವಾಗ ಅಲ್ಲಿ ಸನ್ಸೆಟ್ ಆಗ್ತಿದೆ ನೋಡಿ, ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಬೆಳಿಗ್ಗೆ ಆಗುವಾಗ ಇಲ್ಲಿ ಈ ಪಾತಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಇದು ದೇವ್ರ ಮನೆ. ಹಾಗೆ ಇಲ್ಲಿ ಬೆಳಗ್ಗೆ ಸನ್ರೈಸ್ ಆಗುವಾಗ ಇಲ್ಲಿಂದ ಸೂರ್ಯನ ಬೆಳಕು ಡೈರೆಕ್ಟ್ ನಮಗೆ ದೇವ್ರ ಮನೆಯೊಳಗೆ ಸಿಗುತ್ತೆ. ಪ್ಲಸ್ ಇಲ್ಲಿ ಮೇಲ್ಗಡೆನೂ ಈ ವಿಂಡೋ ಇರೋ ಕಾರಣ ಸೂರ್ಯನದ ಕಿರಣಗಳು ಬೆಳಗ್ಗೆ ಡೈರೆಕ್ಟ್ ನಮಗೆ ದೇವ್ರ ಮನೆಯೊಳಗೆ ಸಿಗುತ್ತೆ. ಸೊ ಇದು ನನ್ನ ದೇವ್ರ ಮನೆ, ಮೈ ವಾಟ್ ಟು ಸೇ ಫೇವ್ರೆಟ್ ಪ್ಲೇಸ್ ಆಫ್ ಹೌಸಸ್. ಫಸ್ಟ್ ದೇವ್ರ ಮನೆ, ಆ್ಯಂಡ್ ನಮ್ಗೆ ಹೇಗೆ ಬೇಕೋ ಹಾಗೆ ಇದೆ ದೇವ್ರ ಮನೆ. ಅದರೊಳಗೆ ಒಂದು ನಾನು ಲಕ್ಕಿ ಪ್ಲ್ಯಾಂಟ್ ಇಟ್ಟಿದ್ದೀನಿ, ಮತ್ತು ನಮ್ಮದೆಲ್ಲ ಫೇವ್ರೆಟ್ ದೇವ್ರುಗಳಿದ್ದಾವೆ. ಹಾಗೆ ಅಲ್ಲಿ ಪೂಜೆ ಮಾಡಬೇಕಾದ್ರೆ ಇಲ್ಲಿ ಸನ್ರೈಸ್ ಆಗ್ತಾರೆ. ಹಾಗೆ ಈ ವಿಂಡೋಯಿಂದ ಒಳ್ಳೆ ಬೆಳಕು ಬರೋ ಕಾರಣ, ಇದು ದೊಡ್ಡ ವಿಂಡೋ ಆ್ಯಂಡ್ ಮೇಲ್ಗಡೆಲ್ಲ ಓಪನ್ ಇದೆಯಲ್ಲ, ಸೊ ಹಾಗಾಗಿ ಬೆಳಕು ಒಳ್ಳೆ ಬರೋ ಕಾರಣ ಮನೆ ಯಾವಾಗಲೂ ವೆಂಟಿಲೇಟೆಡ್ ಆಗಿರುತ್ತೆ, ಬೆಳಕು ಸಿಕ್ಕಾಪಟ್ಟೆ ಇರುತ್ತೆ. ನಮಗೆ ಈ ವಿಂಡೋ ಯಾವಾಗಲೂ ಒಂದು ಅಡ್ವಾಂಟೇಜ್. ಆ್ಯಂಡ್ ಇಲ್ಲಿಂದನೂ ಅಷ್ಟೇ ಒಳ್ಳೆ ಬೆಳಕು ಬರುತ್ತೆ. ಸೊ ನಾವು ಎದ್ದ ತಕ್ಷಣವೇ ಡೋರ್ ಓಪನ್ ಮಾಡಿದ ತಕ್ಷಣ ಒಂದು ಪ್ಲೆಸೆಂಟ್ ಫೀಲಿಂಗ್, ಈ ಗಿಡಗಳು ನೋಡಬೇಕಾದ್ರೆ, ಪ್ಲಸ್ ಒಳ್ಳೆ ತಂಪು ಗಾಳಿ ಬೀಸುತ್ತೆ. ಆ್ಯಂಡ್ ಇಟ್ಸ್ ಗುಡ್ ವೈಬ್ಸ್. ನಾವು ಡೋರ್ ಓಪನ್ ಮಾಡಿದ ತಕ್ಷಣ ಗಿಡಗಳನ್ನು ನೋಡೋದು ನಮಗೆ. ಆ್ಯಂಡ್ ಇದೊಂದು ಸೋಫಾ ಸೆಟ್ ಇದೆ. ಈ ಸೋಫಾ ಸೆಟ್ ತೊಗೊಂಡು ನಾವು ಆಲ್ಮೋಸ್ಟ್ ಒಂದು 2 years ಆಯಿತು. ಹಳೆ ಮನೇಲಿದ್ದಾಗ ತೊಗೊಂಡಿದ್ದು. ಈಗ ಸದ್ಯಕ್ಕೆ ನಾನು ಇದಕ್ಕೊಂದು ಕವರೆಲ್ಲ ಹಾಕಿಟ್ಟಿದ್ದೀನಿ, ಯಾಕಂದರೆ ಧ್ವನಿ ಆಟ ಆಡಬೇಕಾದ್ರೆ ಅದು ಇದು ಚಲ್ತಾಳೆ, ತಿನ್ನಬೇಕಾದ್ರೆ ಬಿಸ್ಕೆಟ್ಸ್ ಏನಾದ್ರು ತಿನ್ನುವಾಗ ಒಂದೊಂದು ಸರ್ತಿ ಅಲ್ಲಿ ಇಲ್ಲಿ ಚಲ್ಲಿ ಮತ್ತು ಗಲೀಜಾಗುತ್ತೆ ಅಂತೇಳಿ ಸದ್ಯಕ್ಕೊಂದು ಜಸ್ಟ್ ಕವರ್ ಹಾಕಿ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲೊಂದು ಟಿ ವಿ ಯೂನಿಟ್ ಇದೆ. ಸದ್ಯಕ್ಕೆ ಟಿ ವಿ ಏನೂ ಇಟ್ಟಿಲ್ಲ ನಾವು, ಬಿಕಾಸ್ ಧ್ವನಿ ಟಿ ವಿ ನೋಡಿ ವಿ ಡೋಂಟ್ ವಾಂಟ್ ಟು ಗಿವ್ ಹರ್ ಸ್ಕ್ರೀನ್ ಟೈಮ್ ಎಲ್ಲ ಕೊಡೋದು ಬೇಡ ಸದ್ಯಕ್ಕೆ ಇವಾಗಲೇ ಅಂತ ಹೇಳಿ, ಇನ್ನು ಟಿ ವಿ ಅಡಿಕ್ಷನ್ ಆಗೋದೊಳಗೆ ಬೇಡ ಅಂಥೇಳಿ ಟಿ ವಿ ಏನೂ ಹಾಕಿಲ್ಲ, ತೊಗೊಂಡಿಲ್ಲ, ಹಾಗೆ ಪ್ಲೇನ್ ಇಟ್ಟಿದ್ದೀವಿ. ಇನ್ನು ಮೇಲೆ ನೋಡಿದ್ರೆ ಸ್ವಲ್ಪ ಅಲ್ಲೊಂದು ಶೋ ಪ್ಲ್ಯಾಂಟ್ ಇದೆ, ಮತ್ತೊಂದು ಕ್ಲಾಕ್ ಇಟ್ಟಿದೆ. ಮತ್ತು ಈ ಸಾಯಿಬಾಬಾ ಫೋಟೋ ಬಂದು ಈ ಮನೆಗೆ ಬರಬೇಕಾದ್ರೇ ಇತ್ತು. ನಾವು ಈ ಮನೆಗೆ ಶಿಫ್ಟ್ ಆದಾಗ ಸಾಯಿಬಾಬಾ ಫೋಟೋ ಇತ್ತು, ಹಾಗಾಗಿ ಅದನ್ನ ಅಲ್ಲೇ ಇಟ್ಟಿದ್ದೀವಿ, ತೆಗೆದಿಲ್ಲ. ಅದ್ರ ಪಕ್ಕ ಇದು ಲಕ್ಷ್ಮಣ, ರಾಮ ಮತ್ತು ಸೀತೆ ಮತ್ತು ಆಂಜನೇಯದೊಂದು ಫೋಟೋ ಇದೆ. ಇದು ಮಮ್ಮಿ ಅಯೋಧ್ಯೆಯಿಂದ ತಂದಿದ್ದು, ಹಾಗಾಗಿ ಅದೊಂದು ಅಲ್ಲಿ ಇಟ್ಟಿದ್ದೀನಿ. ಅದ್ರ ಪಕ್ಕ ಒಂದು ಶೋ ಪ್ಲ್ಯಾಂಟ್ ಇದೆ. ಈ ಗಿಡಗಳು ಇಡೋದೊಂದಲ್ಲ, ಅದಕ್ಕೆ ನೀರು ಹಾಕೋದಿದೆಯಲ್ಲ, ಅದು ಸಿಕ್ಕಾಪಟ್ಟೆ ಕಷ್ಟ ಇರೋ ಟಾಸ್ಕ್. ಸೊ ಇನ್ನು ಕೆಳಗಡೆಗೆ ಒಂದು ರಾಧೆ ಕೃಷ್ಣದೊಂದು ಫೋಟೋ ಇಟ್ಟಿದ್ದೀವಿ, ಅದನ್ನು ವಾಲ್ ಮೌಂಟ್ ಮಾಡಿಲ್ಲ, ಹಾಗೆ ಇಟ್ಬಿಟ್ಟಿದ್ದೀವಿ. ಅದ್ರ ಪಕ್ಕ ಒಂದು ಶೋ ಪ್ಲ್ಯಾಂಟ್. ಮತ್ತು ಇದು ನಮ್ಮದು ಮದುವೆಗೆ ಅಮ್ಮ ಮಾಡಿ ಕೊಟ್ಟಿದ್ದೊಂದು ಒಟ್ಟು ಸೇವ್ ದ ಡೇಟ್ ಥರ ಒಂದು ಇದು,
ಅದನ್ನು ಅಲ್ಲಿಟ್ಟಿದ್ದೀವಿ. ಪ್ಲಸ್ ನಂದು ಟ್ರೈಪಾಡ್ ಸದ್ಯಕ್ಕೆ ಇಲ್ಲಿಟ್ಟಿದ್ದೀನಿ, ಬಿಕಾಸ್ ಲಾಸ್ಟ್ ಟೈಮ್ ಇಟ್ಟಿದಾಗ ಧ್ವನಿ ಹೊಡೆದಾಕ್ಬಿಟ್ಲು, ಅದನ್ನ ಅದ್ರ ಜೊತೆ ಆಟ ಆಡಬೇಕಾದ್ರೆ ಮುರಿದಾಕಿದ್ಲು. ಅದಕ್ಕೆ ಅವಳಿಗೆ ಕೈಗೆ ಸಿಗೋದು ಬೇಡ ಅಂತ ಮೇಲಿಟ್ಟಿದ್ದೀವಿ. ಆ್ಯಂಡ್ ಒಂದೆರಡು ಹೆಲ್ಮೆಟ್ಸ್ ಇದೆ ನಂದು ಮತ್ತು ಅಪ್ಪದು. ಇಷ್ಟು. ಮತ್ತು ಇನ್ನು ಅಲ್ಲಿಂದ ಈ ಕಡೆಗೆ ಬಂದರೆ ಧ್ವನಿದು ಪ್ಲೇ ಏರಿಯಾ ಇದೆ. ಅವಳದು ಪ್ಲೇ ಏರಿಯಾದೊಳಗೇ ಅವಳದು ಆಟ ಸಾಮಾನೆಲ್ಲ. ನಾನಾಗಲಿ ಅಪ್ಪು ಆಗಲಿ ಯಾವುದೂ ಆಟ ಸಾಮಾನನ್ನು ನಾವು ಹೊರಗಡೆ ಹಾಕೋದೇ ಇಲ್ಲ. ಎಲ್ಲ ಆಟ ಆಡೋದು ಅವಳು ಅದ್ರೊಳಗೇ ಆಟ ಆಡಬೇಕು, ಇದ್ರೊಳಗೇ ಮಿಸ್ ಮಾಡ್ಕೊಬೇಕು ಏನಿದ್ರು. ಹಾಗಾಗಿ ನಮ್ಮದು ಹೊರ್ಗಡೆ ಏರಿಯಾ ಎಲ್ಲ ಕ್ಲೀನಾಗಿರುತ್ತೆ, ಅವಳು ಇದ್ರೊಳಗೆ ಆಟ ಆಡ್ಕೊಂಡು ಕೂತ್ಕೊಳ್ಳೋ ಕಾರಣ. ಆ್ಯಂಡ್ ಅವಳಿಗೆಲ್ಲ ಆಟ ಸಾಮಾನು ಒಂದೇ ಕಡೆ ಸಿಗುವಾಗ ಅವಳು ಇದ್ರೊಳಗೆ ಆಟ ಆಡ್ಕೊಂಡು ಆರಾಮಾಗಿ ಕೂತ್ಕೊಂಡು ಬಿಡ್ತಾಳೆ. ನಾನು ಸಮ್ಟೈಮ್ಸ್ ಇದರೊಳಗೆ ಕೂತ್ಕೊಂಡು ವರ್ಕ್ ಮಾಡ್ಬೋದು, ಸಮ್ಟೈಮ್ಸ್ ನನಗೆ ಧ್ವನಿ ಕೆಲವಾಗ ಬೇಗ ಎದ್ದೇಳ್ತಾಳೆ. ಆಗ ಎದ್ದಾಗ ನಾನು ಸ್ವಲ್ಪ ಹೊತ್ತು ಇದ್ರಲ್ಲಿ ಬಂದು ಮಲ್ಕೊಳ್ತೀನಿ, ಅವಳು ಆಟ ಆಡ್ತಾ ಕೂತ್ಕೊಂಡಿರ್ತಾಳೆ. ಹಾಗಾಗಿ ಅದರಲ್ಲೊಂದು ಪಿಲ್ಲೋ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇನ್ನು ಇದರೊಳಗಡೆ ಅವಳದೆಲ್ಲ ಆಟ ಸಾಮಾನು, ಟೆಡಿ ಬೇರ್ಸ್ ಅಂದೆ, ಬಾಲ್ಸ್ ಆಗಿರ್ಬೋದು. ಆ್ಯಂಡ್ ಇಲ್ಲೊಂದು ಎಲಿಫ್ಯಾಂಟ್ ಮತ್ತು ಇದೆಲ್ಲ ಆಟ ಆಡೋ ಸಾಮಾನುಗಳಿದೆ. ಸೊ ಈ ಪ್ಲೇ ಏರಿಯಾದಲ್ಲಿ ಇದು ಧ್ವನಿದು ಮನೆ ಅಂತ ಹೇಳೋದು. ಧ್ವನಿ ಸದ್ಯಕ್ಕೆ ಅವಳದು ಮನೆಯೊಳಗೆ ಬಿಟ್ಬಿಡ್ತೀವಿ, ಅವಳು ಆಟ ಆಡ್ಕೊಂಡು ಕೂತ್ಕೊಳ್ತಾಳೆ ಅದರಲ್ಲಿ. ಆ್ಯಂಡ್ ಇಲ್ಲಿಂದ ಅವಳಿಗೆ ಡೈರೆಕ್ಟ್ ಕಿಚನ್ ಕಾಣೋ ಕಾರಣ, ನಾನು ಅಲ್ಲೆಂದ್ರೂ ಕುಕ್ ಮಾಡ್ತಾ ಇದ್ದೀನಿ ಅಂತಂದರೆ ಅವಳು ಅಲ್ಲಿಂದ ಮಾತಾಡಿಸ್ಕೊಂಡು ಟೈಮ್ ನನ್ನ ಕೆಲಸ ನಾನು ಮಾಡ್ಕೊಳ್ತೀನಿ. ಸೊ ಇದಕ್ಕೊಂದು ಹೀಗೆ ಡೋರ್ ಇದೆ, ಓಪನ್ ಮಾಡೋದು. ಈಗ ಓಪನ್ ಮಾಡಿದರೆ ಇದರೊಳಗೆ ಹೋಗ್ಬೋದು. ದಿಸ್ ಈಸ್ ವರ್ತ್ ಬೈಯಿಂಗ್ ನಮಗೆ ಪ್ಲೇ ಸ್ಟೇಷನ್. ಆ್ಯಂಡ್ ಇದರೊಳಗೆ ಮ್ಯಾಟ್ ಹಾಕಿದ್ದೀವಿ, 2 ಮ್ಯಾಟ್ ಇದೆ. ಮತ್ತು ಇದು ಸೈಡಲ್ಲೆಲ್ಲ ಸ್ವಲ್ಪ ಇದೆಲ್ಲ ರಿಂಗ್ಸ್ ಎಲ್ಲ ತಿರುಗಿಸ್ಬೋದು, ಆ ಥರ ಎಲ್ಲ ಆಟ ಆಡ್ಬೋದು ಇದರೊಳಗೆ. ಇನ್ನು ಪ್ಲೇ ಸ್ಟೇಷನಿಂದ ಡೈರೆಕ್ಟ್ ಈ ಕಡೆಗೆ ಬಂದರೆ ನಮ್ಮದು ಡೈನಿಂಗ್ ಟೇಬಲ್ ಇದೆ. ಡೈನಿಂಗ್ ಟೇಬಲ್ ಈಸ್ ವೇರ್ ವಿ ಸಿಟ್ ಫಾರ್ ಹ್ಯಾವಿಂಗ್ ಫುಡ್ ಅಂಡ್ ಆಲ್ ಅದಿದೆ. ಮತ್ತು ಇಲ್ಲೊಂದು ದೊಡ್ಡ ವಿಂಡೋ ಇದೆ. ಅಗೇನ್ ಈ ವಿಂಡೋಗೆ ನಾನು ಕಾಂಬಿನೇಷನ್ದು ಕರ್ಟನ್ಸ್ ಹಾಕಿದ್ದೀನಿ. ನನಗೆ ಅಪ್ಪುಗೆ ಸ್ವಲ್ಪ ಲೈಟ್ ಕಲರ್ಸ್ ತುಂಬ ಇಷ್ಟ. ಹಾಗಾಗಿ ಈ ಕಾಂಬಿನೇಷನ್ ಬೇಜ್ ಮತ್ತು ವೈಟ್ ಕಾಂಬಿನೇಷನ್ ಇದು 2 ಕರ್ಟನ್ಸ್ ಹಾಕಿದ್ದೀನಿ, 4 ಕರ್ಟನ್ಸ್ ಹಾಕಿದ್ದೀನಿ. ಆ್ಯಂಡ್ ದಿಸ್ ಲುಕ್ಸ್ ಲೈಕ್ ದಿಸ್. ಓಕೆ. ಆ್ಯಂಡ್ ಸ್ಟ್ರೇಟ್ ಅಲ್ಲಿಂದ ಈ ಕಡೆ ಬಂದರೆ ಇದು ಧ್ವನಿದು ಹೈ ಚೇರ್. ಆ್ಯಂಡ್ ಇಲ್ಲೊಂದು ಇದು ಕೊಟ್ಟಿದ್ದಾರೆ, ಕ್ಯಾಬಿನೆಟ್ ಥರ ಕೊಟ್ಟಿದ್ದಾರೆ ನಮಗೆ. ವೇರಿನ್ ಇದರಲ್ಲಿ ಕೆಲವುದು ಶೂಸ್ ಎಲ್ಲ ಇಟ್ಟಿದ್ದೀನಿ, ಇದರಲ್ಲಿ ಕೆಲವು ಶೂಸಸ್ ಇದೆ. ಆ್ಯಂಡ್ ಇನ್ನು ಏನೇನೋ ಅದರ್ ಐಟಮ್ಸ್ ಅದರಲ್ಲಿದೆ. ಮತ್ತು 2 ಡ್ರಾಸ್ ಇದೆ, ಒಂದರಲ್ಲಿ ಕೀಸ್ ಅದೆಲ್ಲ ಹಾಕಿದ್ದೀವಿ, ಇನ್ನೊಂದರಲ್ಲಿ ಜಸ್ಟ್ ಅದು ಏನಾದರೂ ಐಟಮ್ಸ್ ಇಟ್ಟಿದ್ದೀವಿ. ಮತ್ತು ಇದರಲ್ಲೆಲ್ಲ ಬುಕ್ಸ್, ಒಂದು ಮನಿ ಪ್ಲಾಂಟ್ ಹಾಕ್ಕೊಂಡಿದ್ದೀವಿ. ಇದನ್ನು ಈಗ ಸೀದಾ ಕಾಲಿಂಗ್ ಬೆಲ್ ಮೇಲೆ ಬಿಟ್ಟಿದೆ, ಮನಿ ಪ್ಲಾಂಟ್ನ ಮೇಲ್ಗಡೆಗೆ. ಆ್ಯಂಡ್ ಅಲ್ಲಿಂದ ಬರ್ತಾ ಇಲ್ಲೊಂದು ಡ್ರೀಮ್ ಕ್ಯಾಚರ್, ಇವನ್ ಇದು ಫ್ರಮ್ ಗೋವಾ. ಆ್ಯಂಡ್ ಒಂದು ಆಟೋಮ್ಯಾಟಿಕ್ ರೂಮ್ ಫ್ರೆಶ್ನರ್ ಅಲ್ಲಿ ಮೇಲ್ಗಡೆ ಇಟ್ಟಿದ್ದೀವಿ, ಅದು ಆಟೋಮ್ಯಾಟಿಕ್ ಸ್ಪ್ರೇ ಆಗ್ತಾ ಇರುತ್ತೆ. ಆ್ಯಂಡ್ ಇಲ್ಲೊಂದು ಪ್ಲ್ಯಾಂಟ್ ಇದೆ, ಸ್ನೇಕ್ ಪ್ಲ್ಯಾಂಟ್ ಇದೆ. ಆ್ಯಂಡ್ ಇದು ಧ್ವನಿದು ಆಟ ಆಡೋ ಸಾಮಾನು. ಅವಳು ಇದ್ರ ಮೇಲಿರೋ ಪೇಪರೆಲ್ಲ ಕೀಳ್ತಾ ಇದ್ಲು, ಹಾಗಾಗಿ ಇದನ್ನು ತೆಗೆದೇ ಹೊರಗಡೆ ಎತ್ತಿಡಬೇಕು. ಇನ್ನು ಇದು ನಮ್ಮದು ಧೂಪ ಹಾಕಿ ಸಂಜೆ ಹೊತ್ತು ನಾನು ಇದನ್ನ ಇಲ್ಲಿಡ್ತೀನಿ, ಸೊ ದಟ್ ಮನೆ ತುಂಬ ಒಳ್ಳೆ ಸ್ಮೆಲ್ ಬರುತ್ತೆ ಅಂತ. ಇದು ಮುಗಿದು ಕ್ಯಾಬಿನೆಟ್ ಮುಗಿದು ಇನ್ನು ಸ್ಟ್ರೈಟ್ ಬಂದರೆ ನಮಗೆ ಕಿಚನ್ ಸಿಗುತ್ತೆ. ಸೊ ಕಿಚನಲ್ಲಿ 2 ಕೌಂಟರ್ ಟಾಪ್ ಇದೆ, ಇಲ್ಲೊಂದು ಕೌಂಟರ್ ಟಾಪ್ ಇದೆ, ಈ ಕಡೆ ಸೈಡಲ್ಲೊಂದಿದೆ. ಸೊ ಇಲ್ಲಿ ಯೂಶ್ವಲಿ ಕುಕ್ ಮಾಡಬೇಕಾದ್ರೆ ಎಲ್ಲ ಯೂಸ್ ಮಾಡ್ಕೊಳ್ತೀನಿ. ಪ್ಲಸ್ ಇದರಲ್ಲಿ ಏನಾದರೂ ಈಗ ಸದ್ಯಕ್ಕೆ ಈ ಬಾಟಲ್ಸ್ ಎಲ್ಲ ಇಟ್ಟಿದ್ದೀವಿ, ಮತ್ತು ಹ್ಯಾಂಡ್ ವಾಶ್, ಡಿಶ್ ವಾಶ್ ಅದೆಲ್ಲ, ಮತ್ತು ಫ್ರೂಟ್ ಬ್ಯಾಸ್ಕೆಟ್ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ಕ್ಲೋಸ್ ದ ಡೋರ್. ಇಲ್ಲಿ ನೋಡಿದ್ರೆ ಒಂದು ಫ್ರೂಟ್ ಬ್ಯಾಸ್ಕೆಟ್ ಇದೆ, ಮತ್ತೊಂದು ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಪ್ಲಸ್ ಈ ವಾಟರ್ ಬಾಟಲ್ಸ್ ಅದೆಲ್ಲ ಇದೆ, ಮತ್ತು ಇಲ್ಲೊಂದು ಮನಿ ಪ್ಲ್ಯಾಂಟ್ ಇದೆ. ಆ್ಯಂಡ್ ಇದು ಬಂದು ಪಾತ್ರೆಗಳನ್ನ ವಾಶ್ ಮಾಡಿ ಜಸ್ಟ್ ಈ ಮ್ಯಾಟ್ ಮೇಲೆ ಹಾಕಿದರೆ ಸಾಕು, ಇದು ನೀರೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಡ್ರೈ ಮ್ಯಾಟ್ ಥರ ಇದೆ. ಆ್ಯಂಡ್ ಅಲ್ಲೊಂದು ಗಿಡ ಇದೆ, ಅಲ್ಲೊಂದು ಗಿಡ ಇದೆ, ಮತ್ತು ಆಯಿಲ್ ಎಲ್ಲ ಅಲ್ಲಿದೆ, ಮತ್ತು ಸ್ಪೂನ್ಸ್, ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು ಪಲಾವ್ ಅದು ಕುಕ್ಕರಲ್ಲೇ ಇದೆ. ಆ್ಯಂಡ್ ಇಲ್ಲೊಂದು ಚಿಮಿನೆ ಇದೆ. ಪ್ಲಸ್ ಇದು ಎಲ್ಲ ಸ್ಟೋರೇಜು. ಇಲ್ಲೊಂದು ಸ್ವಲ್ಪ ನಾನು ಐಟಮ್ಸ್ ಇಟ್ಕೊಂಡಿದ್ದೀನಿ, ಇಲ್ಲೆಲ್ಲ ಐಟಮ್ಸ್ ಇದೆ, ಇದು ಸ್ಟೋರೇಜ್, ಅದು ಸ್ಟೋರೇಜ್, ಅಲ್ಲೆಲ್ಲ ಐಟಮ್ಸ್ ಇದೆ. ಪ್ಲಸ್ ಈ ಕಡೆ ಬಂದರೆ ಇದು ಸ್ಟೋರೇಜ್. ಆ್ಯಂಡ್ ಇಲ್ಲಿ ಫಿಲ್ಟರ್ ಇದೆ, ವಾಟರ್ ಫಿಲ್ಟರ್, ಪ್ಯೂರಿಫೈಯರ್. ಮತ್ತು ಇಲ್ಲೆಲ್ಲ ಸ್ಟೋರೇಜ್ ಇದೆ, ಇದೆಲ್ಲ ಸ್ಟೋರೇಜು. ಮತ್ತು ಇಲ್ಲೂ ಎಕ್ಸ್ಟ್ರಾ ಸ್ಪೇಸ್, ಇದು ಸಹ ಸ್ಟೋರೇಜ್. ಇಲ್ಲೂ ಸಹ ಎಲ್ಲ ಗ್ರಾಸರೀಸ್ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಏನಂದರೆ ಅಡ್ವಾಂಟೇಜ್ ನನಗೆ
ಒಂದೊಂದು ಐಟಮ್ಸ್ ಒಂದೊಂದು ಕಡೆ ಇಟ್ಕೊಂಡಿದ್ದೀನಿ. ಸೊ ಮಿಕ್ಸಿ ರಿಲೇಟೆಡ್ ಜಾರ್ಸ್ ಎಲ್ಲ ಇದರಲ್ಲಿದೆ, ಕೆಲವು ಪಾತ್ರೆಗಳು ಅದರಲ್ಲಿದೆ, ಸ್ಪೂನ್ಸ್ ಎಲ್ಲ ಅದರಲ್ಲಿದೆ, ಇನ್ನು ಅದರಲ್ಲೊಂದು ಸಿಲಿಂಡರ್, ಮತ್ತು ಈ ಅಕ್ಕಿ ಗೋಧಿ ಪುಡಿಗಳೆಲ್ಲ ಇದರಲ್ಲಿದೆ. ಆ್ಯಂಡ್ ಇಲ್ಲಿ ಬಂದರೆ ಅದು ಡಿಶ್ ವಾಷರ್ದು ಐಟಮ್ಸ್ ಎಲ್ಲ ಅದರಲ್ಲಿದೆ. ಆ್ಯಂಡ್ ಇದರಲ್ಲಿ ಪ್ಲಾಂಟ್ಸ್ ಗಾರ್ಡನಿಂಗ್ ಸಂಬಂಧಪಟ್ಟ, ನಾನು ಪ್ರಾಬಬ್ಲಿ ಇನ್ನೊಂದು ವೀಡಿಯೋ ಮಾಡ್ತೀನಿ ಕಿಚನ್ ಟೂರ್. ಸೊ ಇದರಲ್ಲಿ ಗಾರ್ಡನಿಂಗ್ ಐಟಮ್ಸ್ ಇದೆ. ಇದರಲ್ಲೂ ಏನೇನೋ ಧ್ವನಿದು ಒಂದು ಡ್ರಾದಲ್ಲಿ ಇಟ್ಟಿದ್ದೀನಿ, ಆಲ್ದು ಬೌಲ್ಸ್ ಎಲ್ಲ. ಆ್ಯಂಡ್ ಇನ್ನು ಪ್ಯಾನ್ಸ್ ಎಲ್ಲ ಇದರಲ್ಲಿದೆ, ಮತ್ತು ಬಾಕ್ಸಸ್, ಮತ್ತು ಎಕ್ಸ್ಟ್ರಾ ಕವರ್ಸ್, ಪ್ಲಾಸ್ಟಿಕ್ ಕವರ್ಸ್, ಮತ್ತು ಎಕ್ಸ್ಟ್ರಾ ಯುಟೆನ್ಸಿಲ್ಸ್ ಇದರಲ್ಲೆಲ್ಲ ಐಟಮ್ಸ್ ಇದೆ. ಸ್ನ್ಯಾಕ್ ಬಾಕ್ಸ್ ಮತ್ತು ಧ್ವನಿದು ಊಟ ಇಟ್ಕೊಂಡಿರೋದು ಅದರಲ್ಲಿ. ಸೊ ಇದು ಕಿಚನ್ ಟೂರ್. ನಾನು ಇನ್ನೊಂದು ಫುಲ್ ಕಿಚನ್ ಟೂರ್ ಮಾಡ್ತೀನಿ. ಮತ್ತು ಇಲ್ಲಿ ಬಂದರೆ ಫ್ರಿಡ್ಜ್ ಇದೆ. ಫ್ರಿಡ್ಜ್ ಇಲ್ಲಿ ಇಟ್ಟಿದ್ದೀವಿ. ಆ್ಯಂಡ್ ಆ್ಯಸ್ ಎ ಸೆಟ್, ಈಗ ಸನ್ಸೆಟ್ ಆಗ್ತಿರೋ ಟೈಮ್ ಆಗಿರೋ ಕಾರಣ ಸಿಕ್ಕಾಪಟ್ಟೆ ಬಿಸಿಲು. ಸನ್ಸೆಟ್ ಆಗ್ತಾ ಇದೆ ಇಲ್ಲಿ. ಸೊ ಫುಲ್ ಬಿಸಿಲಿರುತ್ತೆ ಸನ್ಸೆಟ್ ಆಗಬೇಕಾದ್ರೆ. ಸೊ ಇಲ್ಲೆರಡು ಚೇರ್ ಇದೆ, ಚೇರ್ ಇಟ್ಕೊಂಡಿದ್ದೀವಿ. ಸಂಜೆ ಹೊತ್ತು ಟೀ ಎಲ್ಲ ಕುಡಿಬೇಕಾದ್ರೆ, ಬೆಳಗ್ಗೆ ಹೊತ್ತು ಕುಡಿಬೇಕಾದ್ರೆ, ಮತ್ತು ಈಗ ಸಂಜೆ ಸನ್ಸೆಟ್ ಆಗಬೇಕಾದ್ರೆ ಸ್ವಲ್ಪ ಬಿಸಿಲೆಲ್ಲ ಬೇಕಂದರೆ ಬಂದು ಇಲ್ಲಿ ಕೂತ್ಕೊಳ್ಬೋದು. ಆ್ಯಂಡ್ ಇದು ಆನಿಯನ್ ಅದು ಇದು ಪುಟ್ಟಿ ಇಟ್ಟಿರೋದು. ಮತ್ತೊಂದು ವಾಷಿಂಗ್ ಮೆಷಿನ್ ಇದೆ. ಎಕ್ಸ್ಟ್ರಾ ಡ್ರೈಯಿಂಗ್ ಸ್ಟ್ಯಾಂಡ್ ಇದೆ. ಬಟ್ ಯೂಶ್ವಲಿ ಇಲ್ಲಿ ಡ್ರೈ ಮಾಡ್ತೀವಿ. ಇಲ್ಲಾಂದರೆ ಟೆರೆಸ್ ನೆಕ್ಸ್ಟ್ ಫ್ಲೋರಲ್ಲಿರೋ ಕಾರಣ ಒಂದೊಂದು ಸರ್ತಿ ಟೆರೆಸಲ್ಲಿ ಹೋಗಿ ಬಟ್ಟೆ ಹಾಕ್ತೀನಿ. ಇದು ಕಿಚನ್, ಇದು ಬ್ಯಾಲ್ಕನಿ. ಹೋಗೋ ಮತ್ತೆ ವಾಪಸ್. ಆ್ಯಂಡ್ ಈ ಮನೇಲಿ ಇನ್ನೊಂದು ಹೇಳಿದರೆ, ಇದು ಲೈಟ್ಸ್ ಇದೆ, ಸಿಕ್ಕಾಪಟ್ಟೆ ಲೈಟ್ಸ್ ಇದೆ ಈ ಮನೇಲಿ. ಸಂಜೆ ಆಗಿ ಲೈಟ್ಸ್ ಎಲ್ಲ ಆನ್ ಮಾಡಿದ್ರೆ ಫುಲ್ ಬೆಳಕಿರುತ್ತೆ. ಎಲ್ಲ ಲೈಟ್ಸ್ ಇದೆ ಮೇಲ್ಗಡೆ. ಆ್ಯಂಡ್ 2 ಫ್ಯಾನ್ ಸಹ ಕೊಟ್ಟಿದ್ದಾರೆ. ಸೀಲಿಂಗ್ ಇಸ್ ವೆರಿ ಅಟ್ರಾಕ್ಟಿವ್ ಆಗಿ ಸೀಲಿಂಗ್. ಸೊ ಇನ್ನು ಇಲ್ಲಿಂದ ಹೀಗೆ ಎಂಟ್ರಾದರೆ ನಮ್ಮ ಮಿರರ್ ಇದೆ, ಮೈ ಫೇವ್ರೆಟ್ ಸ್ಪಾಟ್. ಮತ್ತು ಅಲ್ಲೊಂದು ಕಾಮನ್ ವಾಶ್ರೂಮ್ ಇದೆ, ಅಲ್ಲೊಂದು ರೂಮ್ ಇದೆ, ಆ್ಯಂಡ್ ಈ ಕಡೆ ಒಂದು ರೂಮ್ ಇದೆ. ಸೊ ಲೆಟ್ಸ್ ಗೋ ಇನ್ಸೈಡ್ ದ ರೂಮ್ ನಾವು. ಸೊ ಈ ಮಿರರ್ ಇಲ್ಲಿಟ್ಟಿದ್ದೀವಿ. ಈ ಮಿರರಿಗೊಂದು ಮ್ಯಾಟ್ ಹಾಕಿದ್ದೀನಿ, ಪ್ಲಸ್ ಈ 2 ಪ್ಲ್ಯಾಂಟ್ಸ್ ಇಟ್ಟಿದ್ದೀನಿ. ಸದ್ಯಕ್ಕೆ ಈ ಪ್ಲ್ಯಾಂಟ್ಸಿಗೆ ಅಪ್ಪು ನೆಟ್ ಹಾಕಿ ಕೊಟ್ಟಿರೋದು. ಯಾಕೆಂದರೆ ಧ್ವನಿ ಇಲ್ಲಿ ಆಟ ಆಡೋಕ್ಕೆ ಬರುವಾಗ ಪ್ಲ್ಯಾಂಟಿಂದ ಪಾಟಿಂದ ಮಣ್ಣೆಲ್ಲ ತೆಗಿತಾ ಇದ್ದು, ಅದಕ್ಕೆ ಅಪ್ಪು ಇದನ್ನು ನೆಟ್ ಹಾಕಿ ಫುಲ್ ಕವರ್ ಮಾಡಿ ಇಟ್ಟಿದ್ದಾರೆ. ಅವಳಿಗೆ ಮಣ್ಣು ಸಿಕ್ಕೋದಿಲ್ಲ ಇವಾಗ ಕೀಳಕ್ಕೆ. 2 ಪಾಟಿಗೂ ಹಾಗೆ ನೆಟ್ ಹಾಕಿ ಇಟ್ಟಿದ್ದೀವಿ. ಆ್ಯಂಡ್ ಇದು ಬಳ್ಳಿ ಸದ್ಯಕ್ಕೆ ಮೇಲೆ ಹಾಕಿದ್ದೀನಿ, ಯಾಕಂದರೆ ಅವಳು ಹೇಗೇನು ಇಲ್ಲಿ ಬಂದು ಆಟ ಆಡಬೇಕಾದ್ರೆ ಅದನ್ನೆಲ್ಲ ಕೀಳ್ತಾಳೆ. ಅದಕ್ಕೆ ಎಲ್ಲ ಸದ್ಯಕ್ಕೆ ಮೇಲೆ ಹಾಕಿಟ್ಟಿದ್ದೀನಿ ಬಳ್ಳಿ ಅದೆಲ್ಲ. ಆ್ಯಂಡ್ ಪಾಟ್ಸಿಗೆಲ್ಲ ಅಪ್ಪು ನೆಟ್ ಹಾಕಿ ಇಟ್ಟಿದ್ದಾರೆ. ಹೀಗೆ ಎಂಟರ್ ಆದರೆ ಇದು ಗೆಸ್ಟ್ ರೂಮು. ಇಲ್ಲಿ ಯೂಶ್ವಲಿ ಈಗ ಸದ್ಯಕ್ಕೆ ಮಮ್ಮಿ ಮಲಗ್ತಿದ್ದಾರೆ. ಆ್ಯಂಡ್ ಧ್ವನಿ ಮಗ್ಗಿದ್ದಾಳೆ. ನನಗೂ ತೊಟ್ಟಲಲ್ಲಿ ಹಾಕ್ಕೊಂಡಿದ್ದೀನಿ, ಬಿಕಾಸ್ ಮಮ್ಮಿ ಇನ್ನು ರಾತ್ರಿ ಹೊತ್ತಲ್ಲಿ ತೂಗ್ತಾ ಇದ್ದರೆ ಇಲ್ಲಿ ತೂಗ್ಬೋದು. ಪ್ಲಸ್ ನಾನು ಹಗಲೊತ್ತಲ್ಲಿ ಆಫೀಸ್ ವರ್ಕ್ ಮಾಡುವಾಗ ಮಮ್ಮಿ ಈ ರೂಮಲ್ಲಿ ಧ್ವನಿನ ಮಲಗಿಸ್ತಾ ಇರ್ತಾರೆ. ಆ್ಯಂಡ್ ಈ ರೂಮಲ್ಲಿ ಅಷ್ಟೇ ಸಿಕ್ಕಾಪಟ್ಟೆ ವೆಂಟಿಲೇಷನ್ನು. ಇದೆಲ್ಲ ಓಪನ್ ಸ್ಪೇಸ್ ಇರೋ ಕಾರಣ, ಫುಲ್ ಗ್ರೀನ್ರಿ ಆ್ಯಂಡ್ ಓಪನ್ ಸ್ಪೇಸ್ ಇರೋ ಕಾರಣ ಇಲ್ಲೂ ಬೆಳಿಗ್ಗೆ ಹೊತ್ತು ಸನ್ರೈಸ್ ನಮಗೆ ಕಾಣುತ್ತೆ. ಇಲ್ಲಿಂದ ಸಹ ಸೂರ್ಯನ ಬೆಳಕು ರೂಮ್ ಒಳಗೆ ಬೀಳ್ತಾ ಇರುತ್ತೆ. ಆ್ಯಂಡ್ ಇದು ತೊಟ್ಟಿಲಿಗೆ ಹಾಕ್ಕೊಂಡಿದ್ದೀನಿ. ಆ ಕಡೆ ಮನೆ ಇದೆ. ಆ್ಯಂಡ್ ಇಲ್ಲೊಂದು ವಾರ್ಡ್ರೋಬ್ ಇದೆ. ಇದು ಫುಲ್ ಆಕ್ಯುಪೈಡು ವಾರ್ಡ್ರೋಬು. ನಂದು ಸಾರೀಸ್ ಮತ್ತು ನಂದು ಬಟ್ಟೆ ಎಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ. ನಂದು ಸಾರೀಸ್, ಜೀನ್ಸ್ ಎಲ್ಲ ಡ್ರೆಸ್ ಆ ಕಬೋರ್ಡು, ಪ್ಲಸ್ ಈ ಕೆಳಗಡೆ ಇರೋ ಡ್ರಾರ್ಸ್ ಎಲ್ಲ ನಂದೆ. ಮಧ್ಯ ಸ್ವಲ್ಪ ಈ ಫ್ಯಾನ್ಸಿ ಐಟಮ್ಸ್, ಬ್ಯಾಂಗಲ್ ಅದು ಇದು ಎಲ್ಲ ಇದೆ. ಆ್ಯಂಡ್ ಇದು ಸದ್ಯಕ್ಕೆ ಸ್ವಲ್ಪ ಮಮ್ಮಿದು ಬಟ್ಟೆ ಮತ್ತು ಬೆಡ್ಶೀಟ್ಸ್ ಎಲ್ಲ ಇಟ್ಟಿದ್ದೀನಿ. ಮತ್ತು ಈ ಕಾಟ್ ಸ್ಟೋರೇಜ್ ಆಗಿರೋ ಕಾರಣ ಈ ಕಾಟಲ್ಲೂ ಸಹ ಹಳೆ ಬಟ್ಟೆಗಳು ಮತ್ತು ಬೆಡ್ಶೀಟ್ಗಳೆಲ್ಲ ಈ ಸ್ಟೋರೇಜ್ ಬಾಕ್ಸಲ್ಲಿದ್ದಾವೆ. ಇಷ್ಟೇ, ಈ ರೂಮ್ ಇಷ್ಟೇ ಫುಲ್ ಪ್ಲೇನ್ ಆಗಿ ಇಟ್ಟಿದ್ದೀವಿ. ಏನಿಲ್ಲ ರೂಮಲ್ಲಿ, ಇಷ್ಟೇ ಖಾಲಿ. ಆ್ಯಂಡ್ ದಿಸ್ ಇಸ್ ಆಸ್ ಎ ಸೆಟ್ ಕಾಮನ್ ಬಾತ್ರೂಮ್. ಇನ್ನು ಅಲ್ಲಿಂದ ಹೀಗೆ ಬಂದರೆ ಇದು ನಮ್ಮದು ರೂಮು. ಸೊ ಇದು ನಮ್ಮದು ರೂಮು. ಇದೇನು ಇಲ್ಲ, ಸಿಂಪಲ್ ಆಗಿದೆ ರೂಮು. ಜಾಸ್ತಿ ಏನೋ ರೂಮಲ್ಲೂ ಸಹ ಏನು ಜಾಸ್ತಿ ಇಟ್ಟಿಲ್ಲ. ಬೆಡ್ ಇದೆ, ಮತ್ತೊಂದು ಬೀನ್ ಬ್ಯಾಗ್ ಇಟ್ಕೊಂಡಿದ್ದೀವಿ. ಆ್ಯಂಡ್ ಒಂದು ಟೇಬಲ್ ಇದೆ. ಆ ಟೇಬಲ್ ಆ್ಯಕ್ಚುಲಿ ಹಾಲಲ್ಲಿ ಇರಬೇಕಿತ್ತು. ಈಗ ಧ್ವನಿದು ಪ್ಲೇ ಸ್ಟೇಷನ್ ಎಲ್ಲ ಬಂದು ಸದ್ಯಕ್ಕೆಲ್ಲ ಟೇಬಲ್ ಇಲ್ಲಿ ಇಟ್ಟಿದ್ದೀವಿ. ಪ್ಲಸ್ ಇಲ್ಲಿ ಈ ರೂಮಲ್ಲಿ ಸನ್ಸೆಟ್ ಸಿಗುತ್ತೆ ನಮಗೆ. ಇದು ಸಹ ಈ ರೂಮಲ್ಲಿ ಸಹ ಬಿಸಿಲು ಬೆಳಕು ಎಲ್ಲ. ಆ್ಯಂಡ್ ಈ ಒಂದು ಕಬೋರ್ಡ್ ಇದೆ. ಈ ಕಬೋರ್ಡಲ್ಲಿ ಏನಂದರೆ ಅದೆಲ್ಲ ಅಪ್ಪುದು ಡ್ರೆಸ್ಸಸ್ ಇದೆ, ಇನ್ನೊಂದರಲ್ಲಿ ಧ್ವನಿದು ಡ್ರೆಸ್ಸಸ್ಸು.
ಇಲ್ಲಿ ನಂದು ಡೈಲಿ ಯೂಸ್ ಡ್ರೆಸ್ಸಸ್ಸು, ಅಲ್ಲಿ ಹಾಕೋದು ಡೈಲಿ ಯೂಸ್ ಡ್ರೆಸ್ಸಸ್ಸು. ಸೊ ಫುಲ್ ಇದು ಇದೆ. ಆ್ಯಂಡ್ ಇಲ್ಲೊಂದು ಕರ್ಟನ್ನು, ಅದೊಂದು ಬಟ್ಟೆ ಹಾಕಿಟ್ಟಿರೋ ಬ್ಯಾಸ್ಕೆಟು, ಮತ್ತು ಇನ್ನೊಂದು ವಾಶ್ರೂಮ್, ಅಟ್ಯಾಚ್ ವಾಶ್ರೂಮ್ ಇದೆ. ಆ್ಯಂಡ್ ನಾವು ಈ ರೂಮ್ಗೆ ಕಾಟ್ ಹಾಕಿಲ್ಲ, ಯಾಕಂದರೆ ಧ್ವನಿ ಸ್ಕ್ರಾಲ್ ಮಾಡೋ ಕಾರಣ ಅವಳಿನ್ನು ಬೆಡ್ಡಿಂದ ಕೆಳಗೆ ಬೀಳೋದು ಬೇಡ ಅಂತ ಹೇಳಿ ಕಾಟ್ ಹಾಕಿಲ್ಲ, ಬರೀ ಬೆಡ್ ಮಾತ್ರ ಇದೆ. ಅದು ಒಂದು ರೀಸನ್. ಆ್ಯಂಡ್ ಸೆಕೆಂಡ್ಲಿ ಈ ಬೆಡ್ ಸಿಕ್ಕಾಪಟ್ಟೆ ತಿಕ್ಕಾಗಿದೆ, ಇಷ್ಟು ದೊಡ್ಡ ಬೆಡ್. ಸೊ ಬೆಡ್ಡೇ ದೊಡ್ಡದಿರೋ ಕಾರಣ ನಮಗೆ ಕಾಟಿದ ಅವಶ್ಯಕತೆ ಇಲ್ಲ ಸದ್ಯಕ್ಕೆ. ಆ್ಯಂಡ್ ಧ್ವನಿಗೂ ಸೇಫ್ ಅಲ್ಲ ಕಾಟ್ ಇದ್ದರೆ ಅಂತೇಳಿ ಸದ್ಯಕ್ಕೆ ಕಾಟ್ ಹಾಕಿಲ್ಲ, ಬರೀ ಬೆಡ್ ಮಾತ್ರ ಹಾಕಿಬಿಟ್ಟಿದ್ದೀವಿ. ದಿಸ್ ಇಸ್ ಹೌ ಇಟ್ ಇಸ್, ಸಿಂಪಲ್ ಆ್ಯಂಡ್ ಕೋಝಿ ರೂಮ್. ಸೊ ಯಾ ಗಾಯ್ಸ್, ಇದಾಗಿತ್ತು ನಮ್ಮದು ಹೋಮ್ ಟೂರ್. ಹೋಪ್ ಯು ಆಲ್ ಲೈಕ್ ಇಟ್ ಅಂತ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್. ವಿಡಿಯೋ ಸ್ಟಾರ್ಟ್ ಮಾಡುವಾಗ ಧ್ವನಿ ಇದ್ಲು, ವಿಡಿಯೋ ಎಂಡ್ ಮಾಡುವಷ್ಟರಲ್ಲಿ ಅವಳು ಮಲಗಿದ್ದಾಳೆ. ಆ ಗ್ಯಾಪಲ್ಲಿ ನಾನು ವಿಡಿಯೋ ತೆಗೆಯೋದು, ಅವಳನ್ನೋಗಿ ಮಲಗಿಸೋದು, ವಿಡಿಯೋ ತೆಗೆಯೋದು, ಮಲಗಿಸೋದು, ಹೀಗೆ ಆಲ್ಮೋಸ್ಟ್ 1.5 hour ಆಯಿತು ನಂದು ವಿಡಿಯೋ ಕಂಪ್ಲೀಟ್ ಮಾಡುವಷ್ಟರಲ್ಲಿ. ಯಾ, ದಿಸ್ ಇಸ್ ವಾಟ್ ಇಟ್ ಇಸ್ ಅಂತ ಹೇಳ್ತಾ, ಥ್ಯಾಂಕ್ ಯು so much. Tata. Love you. Bye-bye.